ಹಳ್ಳಿಗಳಲ್ಲಿ ಅಕ್ರಮ ಮದ್ಯದ ಘಾಟು. ಡಾಬಾಸ್ಪೇಟೆಯ ಸೋಂಪುರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಎಗ್ಗಿಲ್ಲದೆ ಮದ್ಯ ಮಾರಾಟ. ತಾಲೂಕಿನ ಗ್ರಾಮಗಳಲ್ಲಿ ನಡೀತಾ ಇದೆ ಎಗ್ಗಿಲ್ಲದೆ ದಂಧೆ. ಹಳ್ಳಿಗಳಲ್ಲಿ ಸಾರಾಯಿ ಮಾರಾಟ ಅಕ್ರಮವಾಗಿ ಎಗ್ಗಿಲ್ಲದೆ ನಡೀತಾ ಇದೆ. ಇದಕ್ಕೆ ಕಡಿವಾಣ ಹಾಕಬೇಕಾದ ಜನಪ್ರತಿನಿಧಿಗಳು, ಪೊಲೀಸ್ ಇಲಾಖೆ ಕೈಕಟ್ಟಿ ಕುಳಿತಿದ್ದು, ಸಣ್ಣ ಸಣ್ಣ ಪೆಟ್ಟಿಗೆ ಅಂಗಡಿಗಳು, ಮನೆಗಳಲ್ಲೂ ಕೂಡ ಮಾರಾಟ ಮಾಡಲಾಗ್ತಾ ಇದೆ. ಲೈಸೆನ್ಸ್ ಇಲ್ಲದೆ ಇದ್ರೂ ಮದ್ಯ ವ್ಯವಹಾರವನ್ನ ನಡೆಸಲಾಗ್ತಾ ಇದೆ. ಹೌದು, ಪ್ರತಿ ಗ್ರಾಮದಲ್ಲೂ 3-4 ಕಡೆ ಪೆಟ್ಟಿಗೆ ಅಂಗಡಿ, ಹೋಟೆಲ್ ಸೇರಿದಂತೆ ಮನೆಗಳಲ್ಲೂ ಕೂಡ ಅಕ್ರಮವಾಗಿ ಲಿಕ್ಕರ್ ಮಾರಾಟ ಮಾಡುವುದು ಗೋಚರಿಸ್ತಾ ಇದೆ. ದಿನವಿಡೀ ದುಡಿಯುವ ಶ್ರಮಿಕ ವರ್ಗದ ಬಹುತೇಕರು ಕೂಲಿ ಹಣದಲ್ಲಿ ಅರ್ಧದಷ್ಟನ್ನ ಮದ್ಯ ಸೇವನೆಗೆ ವಿನಿಯೋಗ ಮಾಡ್ತಾರೆ. ಅಂತವರ ಕುಟುಂಬಗಳು ಬೀದಿಗೆ ಬೀಳೋದ್ರ ಜೊತೆಗೆ ಆ ಮನೆಯ ಮಕ್ಕಳು ವಿದ್ಯಾಭ್ಯಾಸಕ್ಕೂ ಕೂಡ ಕುತ್ತು ಒದಗುತ್ತೆ. ಲೈಸೆನ್ಸ್ ಹೊಂದಿರುವ ಕೆಲ ಮದ್ಯದ ಅಂಗಡಿಯವರೇ ಹಳ್ಳಿಗಳಿಗೆ ಅಕ್ರಮವಾಗಿ ಮದ್ಯವನ್ನ ಸಪ್ಲೈ ಮಾಡ್ತಾರೆ. ಕೆಲವರು ಬಾರ್ಗಳಿಂದ ಖರೀದಿಸಿ ಹಳ್ಳಿಗಳಿಗೆ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾರೆ. ಹೀಗೆ ಮದ್ಯವು ಸ್ಥಳೀಯವಾಗಿ ಸಿಗುವುದರಿಂದ ಹೆಚ್ಚಿನ ಜನರು ಕುಡಿತಕ್ಕೆ ದಾಸನಾಗಿರುವುದರಿಂದ ಅನೇಕರ ಆರೋಗ್ಯದ ಮೇಲೆಯೂ ಕೂಡ ದುಷ್ಪರಿಣಾಮ ಬೀರುತ್ತೆ. ದಾರಿ ತಪ್ಪುವ ಅಪಾಯವೂ ಕೂಡ ಹೆಚ್ಚಿದೆ. ಹೌದು, ಹಳ್ಳಿಗಳಲ್ಲೇ ಅಕ್ರಮವಾಗಿ ಮದ್ಯ ಸಿಗೋದ್ರಿಂದ ಯುವಕರು ಸೇರಿದಂತೆ ಹೆಚ್ಚಿನ ಜನರು ಕುಡಿತದ ಚಟಕ್ಕೆ ದಾಸರಾಗ್ತಿದ್ದಾರೆ. ಜೊತೆಗೆ ಚಿಕ್ಕ ವಯಸ್ಸಿನಲ್ಲೇ ಶಿಕ್ಷಣವನ್ನೇ ಮೊಟಕುಗೊಳಿಸಿ ದಾರಿ ತಪ್ಪುವ ಅಪಾಯವೂ ಕೂಡ ಇದೆ. ಅಷ್ಟೇ ಅಲ್ಲದೆ ದಿನವಿಡೀ ದುಡಿಯುವ ಶ್ರಮಿಕ ವರ್ಗದ ಬಹುತೇಕರು ಕೂಲಿ ಹಣದಲ್ಲಿ ಅರ್ಧದಷ್ಟು ಮದ್ಯ ಸೇವನೆಗೆ ವಿನಿಯೋಗಿಸುತ್ತಾರೆ. ಅಂತವರ ಕುಟುಂಬಗಳು ಬೀದಿಗೆ ಬೀಳೋದ್ರ ಜೊತೆಗೆ ಆ ಮನೆಯ ಮಕ್ಕಳ ವಿದ್ಯಾಭ್ಯಾಸಕ್ಕೂ ಕೂಡ ಕುತ್ತು ಬಂದಿರೋ ಎಷ್ಟೋ ಘಟನೆಗಳನ್ನ ನೋಡಿದ್ದೀವಿ. ಕುಡಿತಕ್ಕಾಗಿ ಸಾಲ ಮಾಡುವುದು, ಇಲ್ಲವೇ ಕಳ್ಳತನದ ಕೃತ್ಯಕ್ಕೂ ಇಳಿಯುವಂತಹ ಸಂಭವವನ್ನ ಅಲ್ಲೇ ಗಳಿಯೋ ಹಾಗಿಲ್ಲ ಅನ್ನೋದು ಅನೇಕರ ಆತಂಕ ಆಗಿದೆ. ಆದ್ರೆ ನೀವಿಲ್ಲಿ ನೋಡ್ತಾ ಇರುವಂತಹ ಘಟನೆ ಏನಿದೆಯಲ್ಲ, ಈ ಒಂದು ಜಾಗದಲ್ಲಿ ಅಂದ್ರೆ ರಸ್ತೆ ಮಧ್ಯೆ ಪೆಟ್ಟಿಗೆ ಅಂಗಡಿಯಲ್ಲಿ ರಾಜಾರೋಷವಾಗಿ ಮದ್ಯ ಮಾರ್ತಾ ಇರೋ ಈ ಮಹಿಳೆಯನ್ನ ಒಮ್ಮೆ ಗಮನಿಸಿ. ಮಾಡ್ತಾ ಇರೋದು ತಪ್ಪು ಅಂತ ಗೊತ್ತಿದ್ರು ನಾನೇ ರೈಟ್ ಅನ್ನೋ ಹಾಗೆ ಮುಖ ಮುರಿದುಕೊಂಡು ಮಾತಾಡ್ತಾ ಇದ್ದಾಳೆ. ನೀವು ಮಾಡ್ತಾ ಇರೋದು ತಪ್ಪಲ್ವೇನಮ್ಮ? ಮದ್ಯ ಮಾರಾಟ ಲೈಸೆನ್ಸ್ ಇಲ್ಲದೆ ಮಾರ್ತಾ ಇದ್ದೀರಾ ಅಂತ ನಮ್ಮ ಪ್ರತಿನಿಧಿ ಕೇಳಿದ್ರೆ, ನಮ್ಮನ್ನ ಯಾಕೆ ಹಿಡ್ಕೊಳ್ತೀರಾ ಸ್ವಾಮಿ? ದೊಡ್ಡವರಿದ್ದಾರೆ, ಎಲ್ಲರೂ ಕೂಡ ಮಾರಾಟ ಮಾಡ್ತಾರೆ, ಅವರನ್ನ ಹೋಗಿ ಹಿಡ್ಕೊಳ್ಳಿ, ನನ್ನನ್ನ ಯಾಕೆ ಬಂದು ಪ್ರಶ್ನೆ ಮಾಡ್ತಿದ್ದೀರಾ ಅಂತ ಮತ್ತೆ ಮರು ಪ್ರಶ್ನೆಯನ್ನ ಮಾಡಿದ್ದಾಳೆ. ಅಷ್ಟೇ ಅಲ್ಲದೆ ಈ ಘಟನೆ ನಡೆದಿರೋದು ಸೋಂಪುರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ. ನೂರಾರು ಜನರು, ಸಾವಿರಾರು ಜನರು ಕಾರ್ಮಿಕರು ಈ ಅಂಗಡಿ ಮುಂಭಾಗದಲ್ಲೇ ತೆರಳುತ್ತಾ ಇರ್ತಾರೆ. ಚಿಕ್ಕ ಮಕ್ಕಳು, ವಯೋವೃದ್ಧರು ಕೂಡ ತೆರಳುವಂತಹ ಸಂದರ್ಭದಲ್ಲಿ ಈ ಪೆಟ್ಟಿಗೆ ಅಂಗಡಿಗೆ ಆಗಮಿಸಿ ಮದ್ಯವನ್ನ ಸೇವನೆ ಮಾಡ್ತಿದ್ದಾರೆ. ಇದಕ್ಕೆ ಕಡಿವಾಣ ಹಾಕುವುದಕ್ಕೆ ಅಲ್ಲಿಗೆ ಸಂಬಂಧಪಟ್ಟಂತಹ ಜನಪ್ರತಿನಿಧಿಗಳು ಹಾಗೆ ಪೊಲೀಸ್ ಇಲಾಖೆಯವರು ಏನ್ ಮಾಡ್ತಿದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಈ ಅಕ್ರಮ ಮದ್ಯ ಮಾರಾಟಕ್ಕೆ ಯಾವಾಗ ಪೊಲೀಸ್ ಸ್ಟಾಪ್ ಅನ್ನ ಇಡ್ತಾರೆ ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗಿದೆ. ಇವಾಗ ಕೊಟ್ರಲ್ಲ ನನ್ ಮುಂದೆನೆ ಖಾಲಿ ಆಯ್ತಾ? ದಿನ ಮಾಡ್ತಿದ್ದೀರಾ? ಮತ್ತೆ ಅಲ್ಲ, ನೀವ್ ಇವಾಗ ಕೊಟ್ರಲ್ಲ ಮೇಡಮ್ ನನ್ ಮುಂದೆನೆ. ನಿಮ್ಮ ಹೆಸರು? ಎಷ್ಟ್ ದಿನದಿಂದ ಈ ತರ ಮಾಡ್ತೀರ ನೀವು? ಅಲ್ಲ, ಇವಾಗ ನನ್ ಕಣ್ ಮುಂದೆ ಕೊಟ್ಟಿರೋ ನನ್ನ ಹತ್ರ ಸಾಕ್ಷಿ ಇದೆ. ಅಲ್ಲ, ನನ್ನ ಹತ್ರ ರೆಕಾರ್ಡ್ ಇದೆ. ಹಾ, ಓಕೆ. ಅಂಗಡಿ ಮಾಲೀಕರು ನೀವೇನಾ? ಓಕೆ. ನಿಮ್ದು ಯಾವ ಊರು? ಬೆಂಗಳೂರಾ? ಅಲ್ಲ, ರಿಕ್ವೆಸ್ಟ್ ಮಾಡ್ತಾರೆ ಅಂತ ನೀವು ಮಾರೋದು ಅಪರಾಧ ಅಲ್ವಾ ಮೇಡಮ್? ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅಲ್ಲ, ಎಲ್ಲಾರು ಮಣ್ ತಿಂತಾರೆ ಅಂತ ನೀವು ತಿಂತೀರಾ? ಆಯ್ತು ಬಿಡಿ.